ನ್ಯಾಷನಲ್ ಸ್ಟಾರ್ ಯಶ್ ಹಾಗೂ ಸ್ಯಾಂಡಲ್ವುಡ್ ನಟಿ ದೀಪಿಕಾ ದಾಸ್ ಕುಟುಂಬದ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಈಗ ಬಟಾಬಯಲಾಗಿದೆ. ಇವರಿಗೆ ಯಶ್, ದೀಪಿಕಾ ಹಾಗೂ ಯಶ್ ತಾಯಿ ಈ ಕಾಂಟ್ರವರ್ಸಿಯನ್ನ ತಳ್ಳಿಕೊಂಡೇ ಬರ್ತಾ ಇದ್ರು. ಈ ಹಿಂದಿನ ಇಂಟರ್ವ್ಯೂಗಳಲ್ಲಿ ದೀಪಿಕಾ ದಾಸ್ ಆಗ್ಲಿ, ಯಶ್ ತಾಯಿ ಆಗ್ಲಿ ಅವರ ಕುಟುಂಬಗಳ ನಡುವೆ ಇರುವ ಬಿರುಕಿನ ಬಗ್ಗೆ ಅಷ್ಟಾಗಿ ಮಾತಾಡಿರಲಿಲ್ಲ. ಆದ್ರೆ ಇತ್ತೀಚೆಗೆ ನಡೆದ ಮಾಧ್ಯಮದ ಸಂದರ್ಶನವೊಂದರಲ್ಲಿ ಪುಷ್ಪಮ್ಮ ಫುಲ್ ಫೈರ್ ಆಗಿದ್ದಾರೆ. ಇದಕ್ಕೆ ಕಾರಣ ಏನು? ದೀಪಿಕಾ ದಾಸ್ ರಿಯಾಕ್ಷನ್ ಹೇಗಿತ್ತು? ಇವೆಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ದೀಪಿಕಾ ದಾಸ್ ನಾಗಿನಿ ಸೀರಿಯಲ್ ಮೂಲಕ ಮನೆ ಮಾತಾಗಿ, ಬಿಗ್ ಬಾಸ್ ಮೂಲಕ ಪಡ್ಡೆ ಹುಡುಗರ ಕ್ರಶ್ ಆಗಿ, ಸದ್ಯಕ್ಕೆ ಉದ್ಯಮಿಯೊಬ್ಬರನ್ನ ಮದುವೆಯಾಗಿ ತಮ್ಮ ಸಿನಿಮಾ ಹಾಗೂ ಪರ್ಸನಲ್ ಲೈಫ್ ಎರಡರಲ್ಲೂ ಸಕ್ಸಸ್ ಕಂಡಿದ್ದಾರೆ. ಆದ್ರೆ ಈವರೆಗೂ ಎಲ್ಲಿಯೂ ಕೂಡ ನಾನು ಯಶ್ ತಂಗಿ ಅಂತ ಹೇಳಿಕೊಂಡಿಲ್ಲ. ಯಾರೆಷ್ಟೇ ಪ್ರವೋಕ್ ಮಾಡಿದ್ರೂ ಯಶ್ ಕುಟುಂಬದ ವಿರುದ್ಧವಾಗಿ ಮಾತಾಡಿರ್ಲಿಲ್ಲ. ಆದ್ರೆ ಈಗ ಎರಡೂ ಫ್ಯಾಮಿಲಿಗಳ ನಡುವೆ ಇದ್ದ ಕೋಲ್ಡ್ ವಾರ್ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಇದಕ್ಕೆ ಕಾರಣ ಯಶ್ ತಾಯಿ ನೀಡಿದ ಸ್ಟೇಟ್ಮೆಂಟ್. ಇಂಟರ್ವ್ಯೂ ಒಂದರಲ್ಲಿ ಆಂಕರ್ ಕೇಳಿದ ಪ್ರಶ್ನೆಗೆ ಪುಷ್ಪಮ್ಮ ಗರಂ ಆಗಿದ್ದಾರೆ. ಪುಷ್ಪ ಅವರು ಇನ್ನೊಂದು ಸಿನಿಮಾ ಮಾಡಲು ಮುಂದಾಗಿದ್ದಾರೆ. ಅದರ ಹೀರೋಯಿನ್ ದೀಪಿಕಾ ದಾಸ್ ಅಂತೆ ಹೌದಾ ಅಂತ ಆಂಕರ್ ಪ್ರಶ್ನೆ ಕೇಳಿದ್ದಾರೆ. ಇಷ್ಟಕ್ಕೆ ರೊಚ್ಚಿಗೆದ್ದ ಪುಷ್ಪಮ್ಮ, ಅವರಿಗೂ ನಮಿಗೂ ಆಗೋದೇ ಇಲ್ಲ. ಅವಳು ಯಾವ ದೊಡ್ಡ ಹೀರೋಯಿನ್ ಅಂತ ಅವಳ ಜೊತೆ ಸಿನಿಮಾ ಮಾಡ್ಲಿ? ಯಾವ ಸಿನಿಮಾದಲ್ಲಿ ಸಾಧನೆ ಮಾಡಿದ್ದಾಳೆ? ಅವರು ನಮಗೆ ಸಂಬಂಧ ಆದ್ರೂ ಕೂಡ ದೂರದಲ್ಲೇ ಇಟ್ಟಿದ್ದೀವಿ. ಅವ್ರ ಬಗ್ಗೆ ಕೇಳಬೇಡಿ, ನನ್ ಮಗ ನಂಗೆ ಬೈತಾನೆ ಎಂದಿದ್ದಾರೆ. ಇನ್ನು ಇದು ಇಲ್ಲಿಗೆ ಮುಗಿಯಲಿಲ್ಲ. ಇಷ್ಟ ದಿನ ಸೈಲೆಂಟ್ ಆಗಿದ್ದ ದೀಪಿಕಾ ದಾಸ್ ಈಗ ತಿರುಗಿ ಬಿದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪುಷ್ಪಮ್ಮನಿಗೆ ಸಖತ್ ಕ್ಲಾಸ್ ತಗೊಂಡಿದ್ದಾರೆ. ಹೊಸ ಕಲಾವಿದರನ್ನ ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನ ಕಲ್ತಿರ್ಬೇಕು. ನಾನು ಯಾರ ಹೆಸರು ಹೇಳಿಕೊಂಡು ಮುಂದೆ ಬಂದಿಲ್ಲ. ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಭಯ ಇದೆ ಅಂತಲ್ಲ. ಅದು ಅಮ್ಮ ಆದ್ರೂ ಸರಿ, ದೊಡ್ಡಮ್ಮ ಆದ್ರೂ ಸರಿ, ಪುಷ್ಪಮ್ಮ ಆದ್ರೂ ಸರಿ. ನಾನು ದೊಡ್ಡ ನಟಿ ಅಲ್ಲದಿದ್ರು, ಸಾಧನೆ ಮಾಡದಿದ್ರು ನನ್ ಬಗ್ಗೆ ಹೀನಾಯವಾಗಿ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಅಂತ ಪೋಸ್ಟ್ ಹಾಕಿದ್ದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಇನ್ನು ದೀಪಿಕಾ ದಾಸ್ ಪೋಸ್ಟ್ ಬಗ್ಗೆಯೂ ಪುಷ್ಪಮ್ಮ ರಿಯಾಕ್ಟ್ ಮಾಡಿದ್ದು, ಆಕೆ ಇನ್ನೂ ಚಿಕ್ಕ ಹುಡುಗಿ, ಹೀಗಾಗಿ ಈ ವಿಷಯದ ಬಗ್ಗೆ ನಾನು ಈಗಲೇ ರಿಯಾಕ್ಟ್ ಮಾಡೋದಿಲ್ಲ ಎಂದಿದ್ದಾರೆ. ಯಶ್ ತಾಯಿ ಹಾಗೂ ದೀಪಿಕಾ ದಾಸ್ ತಾಯಿ ಇಬ್ಬರು ಸ್ವಂತ ಅಕ್ಕ ತಂಗಿ. ಚೀಟಿ ವ್ಯವಹಾರದ ವಿಷಯವಾಗಿ ಎರಡು ಫ್ಯಾಮಿಲಿಗಳ ಮಧ್ಯೆ ಬಿರುಕು ಮೂಡಿದ್ದು ಅದು ಈವರೆಗೂ ಮುಂದುವರೆದಿದೆ ಅಂತ ಹೇಳಲಾಗ್ತಿದೆ. ಮುಂದೇನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.